ಇದು ಬಿಡಿಎ ಅಧಿಕಾರಿಗಳು ತಪ್ಪದೇ ನೋಡಬೇಕಾದಂತಹ ಸ್ಟೋರಿ ಇದು. ಇಲ್ಲೊಂದು ಬಿಡಿಎ ಕಾಂಪ್ಲೆಕ್ಸ್ ಇದೆ. ಇಲ್ಲಿ ಯಾರು ಬೇಕಾದರೂ ಹೋಗಬಹುದು, ಗಾಡಿ ಪಾರ್ಕ್ ಮಾಡಬಹುದು, ಎಷ್ಟು ದಿನ ಬೇಕಾದರೂ ಕೂಡ ಗಾಡಿಯನ್ನ ಅಲ್ಲೇ ಪಾರ್ಕಿಂಗ್ ಮಾಡಬಹುದು. ಹೇಳೋರಿಲ್ಲ ಕೇಳೋರಿಲ್ಲದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಎಲ್ಲಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಬಿಡಿಎ ಅಧಿಕಾರಿಗಳೇ ತಪ್ಪದೆ ಈ ಸುದ್ದಿ ನೋಡಿ. ಬಿಡಿಎ ಕಾಂಪ್ಲೆಕ್ಸ್ ನಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ. ಬಿಡಿಎ ಕಾಂಪ್ಲೆಕ್ಸ್ ನಲ್ಲಿ ದಿನಗಟ್ಟಲೆ ವಾರಗಟ್ಟಲೆ ಪಾರ್ಕಿಂಗ್. ಹೌದು, ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಜಾಮ್ ರೀತಿಯೇ ಪಾರ್ಕಿಂಗ್ ಸಮಸ್ಯೆಗೆ ಪರಿಹಾರವೇ ಇಲ್ವಾ ಅನ್ನೋ ಪ್ರಶ್ನೆ ಕಾಡುತ್ತಲೇ ಇರುತ್ತೆ. ಇಲ್ಲೊಂದು ಬಿಡಿಎ ಕಾಂಪ್ಲೆಕ್ಸ್ ಅಲ್ಲಿ ಯಾರು ಬೇಕಾದ್ರೂ ತಮ್ಮ ವಾಹನಗಳನ್ನ ತಂದು ನಿಲ್ಲಿಸಿ ದಿನ ಅಲ್ಲ ವಾರ ಆದ್ರೂ ಯಾರು ಕೇಳೋರೇ ಇಲ್ಲ. ಬಿಡಿಎ ಕೇಂದ್ರ ಕಚೇರಿಯಲ್ಲಿ ಪಾರ್ಕಿಂಗ್ ಸಮಸ್ಯೆ. ಆದರೆ ಬಿಡಿಎ ಕಾಂಪ್ಲೆಕ್ಸ್ಗಳೇನಿದ್ದಾವೆ ನಗರದಲ್ಲಿ ಅಲ್ಲೆಲ್ಲವೂ ಕೂಡ ಈ ಪಾರ್ಕಿಂಗ್ ವಿಚಾರದಲ್ಲಿ ಅಂದರೆ ಯಾರು ಬೇಕಾದರೂ ಬಂದು ಇಲ್ಲಿ ವಾಹನಗಳನ್ನು ನಿಲ್ಲಿಸಿ ವಾರ ಅಲ್ಲ ತಿಂಗಳಲ್ಲ ಯಾವಾಗ ಬೇಕಾದರೂ ತೆಗೆದುಕೊಂಡು ಹೋಗ್ಬೋದು. ಅಷ್ಟರವರೆಗೂ ಕೂಡ ಗಾಡಿಗಳನ್ನು ಇಲ್ಲಿ ಪಾರ್ಕ್ ಮಾಡಿ ಹೋಗ್ಬೋದು. ಅಷ್ಟರ ಮಟ್ಟಿಗೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಇವತ್ತು ರಜೆ ದಿನ ಭಾನುವಾರ ಆದರೂ ಕೂಡ ಅಂಗಡಿಗಳೆಲ್ಲವೂ ಕೂಡ ಕ್ಲೋಸ್ ಇರ್ತವೆ. ಆ ಸಂದರ್ಭದಲ್ಲೂ ಕೂಡ ಇಲ್ಲಿ ಪಾರ್ಕಿಂಗ್ ಮಾತ್ರ ಕಡಿಮೆ ಇರೋದಿಲ್ಲ. ಪಾರ್ಕಿಂಗ್ ಯಾವಾಗಲೂ ಕೂಡ ಹೆಚ್ಚಾಗೇ ಇರುತ್ತೆ. ಗಮನಿಸ್ಬೋದು, ಸಂಪೂರ್ಣವಾಗಿ ಪಾರ್ಕಿಂಗ್ ಲಾಟ್ ಅಂದರೆ ಬೇರೆ ಬೇರೆ ಕೆಲಸಗಳಿಗೆ ಬರೋರು ಎಲ್ಲರೂ ಕೂಡ ಇದು ಒಂದು ರೀತಿ ಪಾರ್ಕಿಂಗ್ ಜಾಗವನ್ನು ಪಾರ್ಕಿಂಗ್ ಲಾಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ವಾಹನಗಳನ್ನು ಇಲ್ಲಿ ನಿಲ್ಲಿಸಿ ಹೊರಗಡೆ ತಮ್ಮ ತಮ್ಮ ಕೆಲಸಗಳನ್ನು ಮುಗಿಸ್ಕೊಳ್ಳೋಕೆ ಹೋಗ್ತಾರೆ. ಜೊತೆಗೆ ಹಲವರು ಇಲ್ಲೇ ಪಾರ್ಕಿಂಗ್ ಮಾಡೋದು ಅಂದರೆ ಅವ್ರಿಗೆ ಬೇಕಾದಾಗ ತೆಗೆದುಕೊಳ್ತಾರೆ, ಇಲ್ಲಾಂದರೆ ವಾರ ಆಗಲಿ ತಿಂಗಳಾಗಲಿ ಇಲ್ಲೇ ಪಾರ್ಕಿಂಗನ್ನು ಮಾಡಿ ಹೋಗಿರುವಂಥದ್ದು. ವೆಹಿಕಲ್ಗಳ ಸಂಖ್ಯೆಯನ್ನು ಗಮನಿಸ್ಬೋದು. ಬಿಡಿಎ ಕೇಂದ್ರ ಕಚೇರಿ ಏನಿದೆ ಅಲ್ಲಿ ಪಾರ್ಕಿಂಗ್ ವಿಚಾರಕ್ಕೆ ಅಂದರೆ ಪಾರ್ಕಿಂಗೇ ಇಲ್ಲ ಅನ್ನೋ ಥರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲೇ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಆದರೆ ಈ ಕಾಂಪ್ಲೆಕ್ಸ್ಗಳಿದ್ದಾವೆ ಬಿಡಿಎ ಕಾಂಪ್ಲೆಕ್ಸ್ಗಳು ಇಲ್ಲಂತೂ ಹಲವು ಅಂದರೆ ಬೇರೆ ಬೇರೆಯವರು ಸಾರ್ವಜನಿಕರು ಇಲ್ಲಿ ಬಂದು ತಮ್ಮ ತಮ್ಮ ವಾಹನಗಳನ್ನು ನಿಲ್ಲಿಸಿ ಹೋಗಿದ್ದಾರೆ. ಬರ್ತಾರೆ ಹೋಗ್ತಾರೆ, ಯಾರು ಕೇಳೋರಿಲ್ಲ, ಒಂದು ಸೆಕ್ಯೂರಿಟಿ ಅನ್ನುವಂಥದ್ದಿಲ್ಲ, ಏನೂ ಇಲ್ಲ. ಒಂದು ರೀತಿ ಬೇಕಾಬಿಟ್ಟಿಯ ವಾತಾವರಣ. ಅಂದರೆ ಯಾರು ಬೇಕಾದರೂ ಎಷ್ಟು ಟೈಮ್ ಬೇಕಾದರೂ ಇಲ್ಲಿ ವಾಹನವನ್ನು ನಿಲ್ಲಿಸ್ಬೋದು. ಇಲ್ಲೊಂದು ವಾಹನ ಗಮನಿಸ್ಬೋದು, ತುಂಬ ದಿನಗಳಾಗಿದೆ ಇಲ್ಲಿ ನಿಲ್ಲಿಸಿ, ಅದು ಗಾಳಿಯೂ ಹೋಗಿದೆ. ಅಂದರೆ ಆ ಮಟ್ಟಕ್ಕೆ ನಿರ್ಲಕ್ಷ್ಯ. ಅಂದರೆ ಇಲ್ಲಿ ಯಾರೂ ಕೂಡ ಅಧಿಕಾರಿಗಳಾಗಲಿ ಯಾರೂ ಕೂಡ ಕೇಳೋರೇ ಇಲ್ಲ. ಆ ಮಟ್ಟಕ್ಕೆ ಇಲ್ಲಿ ಪಾರ್ಕಿಂಗ್ ಒಂದು ರೀತಿ ಯಾರು ಬೇಕಾದ್ರೂ ಬಂದು ಇಲ್ಲಿ ಪಾರ್ಕ್ ಮಾಡಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾಗರಬಾವಿಯ ಬಿಡಿಎ ಕಾಂಪ್ಲೆಕ್ಸ್ ಆವರಣದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಯಾಕೆ ಅಂದ್ರೆ ಈ ಆವರಣದಲ್ಲಿ ಸಿಕ್ಕವರು ಪಾರ್ಕಿಂಗ್ ಲಾಟ್ ಮಾಡ್ಕೊಂಡ್ರು ಇಲ್ಲಿ ಯಾರು ಕೇಳಲ್ಲ. ಭಾನುವಾರ ಅಂದ್ರೆ ಕಾಂಪ್ಲೆಕ್ಸ್ನ ಬಹುತೇಕ ಶಾಪ್ಗಳು ಬಂದಿರುತ್ತವೆ. ಆದ್ರೆ ನಾಗರಬಾವಿಯ ಬಿಡಿಎ ಕಾಂಪ್ಲೆಕ್ಸ್ ನಲ್ಲಿ ಗಂಟೆಗಳಲ್ಲ ದಿನ ವಾರಗಟ್ಟಲೆ ಪಾರ್ಕಿಂಗ್ ಮಾಡ್ತಾರೆ ಜನ. ಆದ್ರೆ ಇದನ್ನ ಕೇಳೋಕೆ ಸೆಕ್ಯೂರಿಟಿ ಸಹ ಇಲ್ಲ. ಇಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಸೇಫ್ ಜಾಗ ಅಂತ ಬಿಡಿಎ ಕಾಂಪ್ಲೆಕ್ಸ್ ಆವರಣವನ್ನ ಪಾರ್ಕಿಂಗ್ ಅಡ್ಡೆ ಮಾಡಿಕೊಂಡಿದ್ದಾರೆ ವಾಹನ ಸವಾರರು. ಈ ಬಗ್ಗೆ ಸ್ಥಳೀಯರೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲೆಲ್ಲ ಗಾಡಿಗಳು ಯಾರು ಬೇಕಾದ್ರೂ ನಿಲ್ಲಿಸ್ತಾರೆ, ಯಾರು ಬೇಕಾದ್ರೂ ಹೋಗ್ತಾರೆ. ಪಾರ್ಕಿಂಗ್ ಟೆಂಡರ್ ಆಗಿರ್ಬೋದು ಯಾರಿಗಾದರೂ, ಆಗಿಲ್ಲ ಅಂದ್ರೂ ಇವರು ಮಾವನಗರ ಪಾಲಿಕೆಯವರಾಗಲಿ ಅಥವಾ ಬಿಡಿಎದವರಾಗಲಿ ಒಂದು ಪಾರ್ಕಿಂಗ್ ಲಾಟರು ಮಾಡಲಿ. ಇವತ್ತು ನೋಡಿ ಭಾನುವಾರ, ಇವತ್ತು ಯಾವ ಅಂಗಡಿ ಕೂಡ ಇವತ್ತು ತೆರೆದಿಲ್ಲ. ಆದರೂ ಕೂಡ ನೂರಾರು ಗಾಡಿಗಳನ್ನ ನಿಲ್ಲಿಸಿ ಹೋಗಿದ್ದಾರೆ. ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಪಾರ್ಕಿಂಗ್ಗಳು ಮಾಡಿದಾರಲ್ಲ, ಇವ್ರು ಯಾರು ಎಲ್ಲಿಂದ ಬಂದಿದ್ದಾರೆ ನೋಡಿ. ಅಂಗಡಿಗಳೆಲ್ಲ ಕ್ಲೋಸ್ ಇದ್ದಾವೆ, ಇವ್ರು ಮಾತ್ರ ಬಂದು ಇಲ್ಲಿ ಓಪನ್ ಮಾಡಿದ್ದಾರೆ. ಅಂದರೆ ಇದ್ರ ಅರ್ಥ ಏನಂತಂದರೆ ಇಲ್ಲೆಲ್ಲ ಇವ್ರದ್ದೇ ಆದಂಥ ರೂಲ್ಸ್ಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಜನಸಾಮಾನ್ಯರು ಯಾರು ಉತ್ತರ ಕೊಡೋಕ್ಕೂ ಆಗ್ತಾಯಿಲ್ಲ, ಆಮೇಲೆ ಅವ್ರನ್ನ ಪ್ರಶ್ನೆ ಮಾಡೋಕ್ಕೂ ಆಗ್ತಾಯಿಲ್ಲ. ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಒಬ್ಬ ರಾಜಕಾರಣಿನ ಪ್ರಶ್ನೆ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆ ಅಂತಂದರೆ ಇವತ್ತು ಎಲ್ಲರೂ ಅವ್ರದ್ದೇ ಆದಂಥ ಒಂದು ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಯಾರ್ಯಾರ್ದೋ ಗಾಡಿಗಳು ಬಂದು ನಿಂತಿದ್ದಾವೆ, ಹೇಳೋರಿಲ್ಲ ಕೇಳೋರಿಲ್ಲ. ರಜಾ ದಿನಗಳಲ್ಲಿ ಸಂಪೂರ್ಣ ಶಾಪ್ಗಳು ಬಂದಿದ್ರು ಬಿಡಿಎ ಆವರಣದಲ್ಲಿ ಪಾರ್ಕಿಂಗ್ ಮಾತ್ರ ಯಾವಾಗ್ಲೂ ಫುಲ್ ಆಗಿರುತ್ತೆ. ಏನಾದ್ರೂ ಕೆಲಸ ಇದ್ರೆ ನಿಲ್ಲಿಸಲಿ, ಆದ್ರೆ ಸುಖ ಸುಮ್ಮನೆ ಇಲ್ಲಿ ಯಾರು ಕೇಳಲ್ಲ ಅಂತ ನಿಲ್ಲಿಸೋದು ತಪ್ಪಲ್ವಾ? ಪಾರ್ಕಿಂಗ್ ಟೆಂಡರನ್ನು ಕರೆದು ಇಲ್ಲಿ ಪಾರ್ಕಿಂಗ್ ಯಾರಿಗಾದರೂ ಕೊಡುವಂಥ ಕೆಲಸನಾದರೂ ಮಾಡಬೇಕು. ಆದರೆ ಅದು ಯಾವುದೂ ಕೂಡ ಬಿಡಿಎ ಅಧಿಕಾರಿಗಳು ಮಾಡ್ತಾಯಿಲ್ಲ. ಯಾಕಂದರೆ ಅವ್ರಿಗೆ ಬೇಕಿಲ್ಲ ಬಿಡಿಎ ಹಣ ಗಳಿಸುವಂಥದ್ದು, ಆ ಥರದ್ದು ಯಾವುದೂ ಕೂಡ ಬೇಡ ಅನಿಸುತ್ತೆ. ಯಾಕಂದರೆ ಇಷ್ಟು ದೊಡ್ಡ ಆವರಣಗಳು ಈ ರೀತಿಯಾಗಿ ಯಾರೋ ಬಂದು ಯಾರೋ ಪಾರ್ಕ್ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿಗೆ ಬಿಟ್ಟಿದ್ದಾರೆ. ಅಂದರೆ ಒಬ್ಬ ಸೆಕ್ಯೂರಿಟಿಗೂ ಕೂಡ ಇವರು ಸೆಕ್ಯೂರಿಟಿಯನ್ನು ಇಡುವಂಥ ಕೆಲಸಕ್ಕೂ ಕೂಡ ಹೋಗಿಲ್ಲ. ಅಂದರೆ ಯಾವ ಮಟ್ಟಿನ ನಿರ್ವಹಣೆಯನ್ನು ಬಿಡಿಎ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಇನ್ನಾದರೂ ಬಿಡಿಎ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ರವಿ ಜೊತೆಗೆ ಮಾದೇಶ್ ಆನೇಕರ್, ಪಬ್ಲಿಕ್ ಟಿವಿ, ಬೆಂಗಳೂರು.